ಶಿವಮೊಗ್ಗ ಜಿಲ್ಲಾ ಸಾಹಿತ್ಯ ಗ್ರಾಮದಲ್ಲಿ 19ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮವನ್ನು ನಡೆಸಲಾಯಿತು. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಿ ಮಂಜುನಾಥ್, ಖ್ಯಾತ ಸಾಹಿತಿಗಳು ಚಲನಚಿತ್ರ ನಿರ್ದೇಶಕರಾದ ನಾಗತಿಹಳ್ಳಿ ಚಂದ್ರಶೇಖರ್, ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಸೇರಿದಂತೆ ಇನ್ನು ಅನೇಕರು ಭಾಗಿಯಾಗಿದ್ದರು. ಸಾಹಿತ್ಯ ಅಂತ ಹೇಳಿದಾಗ ನಾನು ನನ್ನ ತಂದೆ ಬಂಗಾರಪ್ಪ ಬಗ್ಗೆ ಅವ್ರನ್ನ ಬಹಳ ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಅವರು ನೆಲ ಭಾಷೆ ಅಂತಕ್ಕಂಥದ್ದನ್ನ ಬಹಳ ಅವ್ರ ಅಧಿಕಾರ ಇದ್ದಾಗ ಅಧಿಕಾರ ಇದ್ದಾಗ ಬಹಳ ಮುಂಚೂಣಿಯಲ್ಲಿ ಅವರು ತಗೊಂಡು ಅವ್ರ ಕರ್ತವ್ಯನ ಆ ಸಂದರ್ಭಿಕವಾಗಿ ಅವ್ರು ಮಾಡಿರ್ತಕ್ಕಂಥದ್ದು. ಕಾವೇರಿ ವಿಚಾರ ಇರಲಿ, ಬೆಳಗಾಮಲ್ಲಿ ಫಸ್ಟ್ ಕನ್ನಡ ಮೇಯರ್ ಮಾಡ್ತಕ್ಕಂಥ, ಕರ್ನಾಟಕದ ಮೇಯರ್ ಮಾಡ್ತಕ್ಕಂಥದ್ದಲ್ಲಿ ಯಾವುದೇ ತೀರ್ಮಾನವನ್ನು ಮಾಡಬೇಕಾದ್ರೆ ಕನ್ನಡ ನೆಲ ಭಾಷೆಗೆ ಹೆಚ್ಚಿನ ಒಂದು ಗೌರವವನ್ನು ಕೊಡ್ತಕ್ಕಂಥದ್ದು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ನಾರಣಪ್ಪಂಗೆ ಬೇಣಿ ಪಂಪರಿಗೆ ಋಷಿ ವ್ಯಾಸ ಭಾಸವರ ಹೂರ್ತಿ ಬೇಣಿ ಕಾಳಿದಾಸ ನರಹರಿ ತುಳಸಿದಾಸ ಮೇಣಿ ವೃತ್ತಿ ವಾಸಾದಿ ನನ್ನಯ್ಯ ಬಿಟ್ಟೂಸಿ ಕಂಬಾರ ಲಿಂಗರಿಗೆ ಹಡಬರಿಗೆ ಹೊಸಬರಿಗೆ ಹಿರಿಯರಿಗೆ ಕಿರಿಯರಿಗೆ ತಳದೇಶದ ನುಡಿಯ ಜಾತಿಯ ವಿಭೇದವನ್ನು ಲೆಕ್ಕಿಸದೆ ಜಗತ್ತೀ ಕಲಾಚಾರ್ಯರೆಲ್ಲರಿಗೆ ಜ್ಯೋತಿ ಬೆಳೆಯಲ್ಲಿ ಭಗವದ್ ವಿಭೂತಿಯನ್ನು ರಕ್ಷಿಸುತ್ತೆ. ಮುಡಿಬಾಗಿ ಮಣಿಗೂ ಕೈ ಜೋಡಿಸಿದ ನಾವು ಲೋಕಗುರು ಕೃಪೆಗಿರಲಿ, ಲೋಕದಲ್ಲಿ ಕೃಪೆ ಬರಲಿ, ಲೋಕ ಹೃದಯದ ಬಯಕೆಯ ಆಶೀರ್ವಾದ ರೈತರಲ್ಲಿ ಮಣಿ ಇರಲಿ ಮುಡಿ, ಮತ್ತೆ ಮುಗಿದಿರಲಿ ಕೈ, ಮತ್ತೆ ಮಡಿಯಾಗಿರಲಿ ಮಾಡಬೇಕು. ಜಯಿಸುಗೆ ವಸಂತ ಬಸ್ಗೆ ದೋರೆ ಕೊಡುಗೆ ಚಿರ ಶಾಂತಿ ಸಿರಿಗನ್ನಡ. ಇದು ನನಗೆ ಪ್ರಿಯವಾದ ಭಾಗ. ತರಗತಿಗಳಲ್ಲಿ ಇದನ್ನು ವಿಸ್ತಾರವಾಗಿ ತೋರಿಸಿ ಹೇಳ್ತಿರ್ತೀನಿ. ಕನ್ನಡದಲ್ಲವರಿಗೆ, ಕನ್ನಡ ಅಧ್ಯಾಪಕರಿಗೆ, ಕನ್ನಡ ವಿದ್ಯಾರ್ಥಿಗಳಿಗೆ ಭಾಗ ಬರ್ತೇವೆ. ಇಲ್ಲಿರುವ ಮಾತುಗಳು ಮತ್ತು ಅಂತ್ಯದಲ್ಲಿರುವ ಸಿರಿಗನ್ನಡ ಗೆರಿಗೆ ಘೋಷವಾಕ್ಯ ಯಾವುದೇ ಸಾಹಿತ್ಯ ಸಮ್ಮೇಳನಕ್ಕೆ, ಅದರಲ್ಲೂ ಕುವೆಂಪು ಮಣ್ಣಿಗೆ ಸಲ್ಲಬೇಕಾದ ಗೌರವವನ್ನು ಭಾವಿಸಿ ಆ ಮಾತುಗಳನ್ನು ಹೇಳಿದ್ದಾರೆ.